ನಮಗೆಲ್ರಿಗೂ ಗೊತ್ತು ನಿಮ್ಮ ಮೇಕಪ್ನ ನೀವೇ ಮಾಡ್ಕೊಳ್ಳೋದು ತುಂಬಾನೇ ನೀವು ಇಷ್ಟಪಡುವಂತಹ ಒಂದು ಕೆಲಸ ಅದು ಅಂತ. ಸೊ ಇದು ಮೇಕಪ್ ಮಾಡ್ಕೊಳ್ಳೋದು, ಈ ಸೀರಿಯಲ್ ನೀವೇ ಮಾಡ್ಕೋಬೇಕು ಅನ್ನೋದು ಹೆಂಗೆ? ಯಾಕಂದ್ರೆ ಬೇರೆ ಆರ್ಟಿಸ್ಟ್ಗಳ ಹತ್ರ ಮಾಡ್ಕೋಬಾರ್ದು ಅಂತ ಆ ಥರದ್ದು ಏನಾದರೂ? ಆ ಥರದ್ದೇನೂ ಇಲ್ಲ. ಈ ಮಧ್ಯೆ 6 ವರ್ಷದ್ದೇನು ಗ್ಯಾಪ್ ತೊಗೊಂಡಿದ್ದೆ ನಾನು. ಅವಾಗ ನಾನು ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬಟ್ ವಾಪಸ್ ಬರೋಕ್ಕೂ ನನಗೆ ಆಗ್ತಾ ಇರಲಿಲ್ಲ. ಏನು ಮಾಡೋದು ಅಂದಾಗ ನಾನು ಓದಿದ್ದಂತೂ ನಾನು ವಾಪಸ್ ಹೋಗೋಕ್ಕಾಗಲ್ಲ. ನಾನು ಮಾಡಿದ MSc ಮೈಕ್ರೋಬಯಾಲಜಿ ಮುಂಚೆ ಹೇಳಿದ್ದೀನಿ. ಸೊ ಅಲ್ಲಿಗೆ ವಾಪಸ್ ಹೋಗೋಕ್ಕೆ ನಾನು ತುಂಬ ದೂರ ಬಂದುಬಿಟ್ಟಿದ್ದೆ. ಸೊ ನೆಕ್ಸ್ಟ್ ವಾಟ್ ಸಮಥಿಂಗ್ ಇನ್ ಆರ್ಟ್ ಓನ್ಲಿ ಐ ಹ್ಯಾವ್ ಟು ಡೂ ಅಂದ್ಬಿಟ್ಟು ಅಂತ ನಂಗೆ ಮುಂಚೆಯಿಂದ ಮೇಕಪ್ ಇಷ್ಟ. ಸೊ ಹಾಗಾಗಿ ಪ್ರೊಫೆಷ್ನಲ್ ಆಗಿ ನಾನು ಮೇಕಪ್ ಕೋರ್ಸ್ನ ಮಾಡಿಕೊಂಡೆ. ಆಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ಸೋ ಬ್ರೈಡಲ್ ಮೇಕಪ್ಪು, ಆ್ಯಡ್ ಶೂಟಿಂಗ್ ಮೇಕಪ್ ಮಾಡ್ತಿದ್ದೆ, ಸೈಡ್ಸು ಎಲ್ಲ ಮೇಕಪ್ ನಾನು ಮಾಡ್ತಾಯಿದ್ದೆ. ಸೊ ವೆನ್ ಯು ಆರ್ ಅ ಮೇಕಪ್ ಆರ್ಟಿಸ್ಟ್, ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋ ಇದೇ ಬರೋದಿಲ್ಲ, ಪ್ರಮೇಯನೇ ಬರೋದಿಲ್ಲ. ಆಮೇಲೆ ಅದೊಂದು ಹೇಳ್ತಾರಲ್ಲ, ನಮ್ಗೊಂದು ಕೈ ಕೂತ್ಬಿಟ್ಟಿರುತ್ತೆ, ಬೇರೆಯವ್ರು ಮಾಡಿದ್ದು ಸರಿ ಆಗಲ್ಲ ನಮಗೆ. ಪಾಪ ಅವ್ರು ಎಷ್ಟೇ ಚೆನ್ನಾಗಿ ಮಾಡಿರಬಹುದು, ಇಲ್ಲ ಅಂತ ನಾನು ಹೇಳಲ್ಲ, ಮಾಡ್ಬೋದು ಕೂಡ. ಬಟ್ ಅದು ನಮ್ಮ ಕೈ ಕೂತ ಮೇಲಿಂದ ನಾವು ಮಾಡಿಕೊಂಡ್ರೆ ಸಮಾಧಾನ, ನಮ್ಗೆ ಹೇಗೆ ಬೇಕೋ ಹಾಗೆ. ಸೊ ನಾನು ತನ್ವಿ ಜೊತೆ ಮಾತಾಡಿದಾಗೂ ನಂಗೆ ಅವ್ರು ಅದೇ ಹೇಳಿದ್ದು, ನಮಗೆ ಅವರೆಲ್ಲ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ, ನಮ್ಗೆಲ್ಲರಿಗೂ ಕರೆದು ಅವರೇ ಸೆಲ್ಫ್ ಇಂಟ್ರೆಸ್ಟ್ ತೋರಿಸಿ ನಾ ಮಾಡ್ತೀನಿ ಬಾ ಮೇಕಪ್ ಅಂತಾರೆ. ಸೊ ಅದೆಲ್ಲ ಅದೇನು ಗೊತ್ತಲ್ವಾ, ಏನೋ ಸರಿ ಇಲ್ಲ ಅಂದ ತಕ್ಷಣ ಕೈ ಸುಮ್ಮನಿರೋದಿಲ್ಲ. ಅದು ನಂದಲ್ಲ ಕೆಲಸ ಇಲ್ಲಿ ಅಂತಂದ್ರೂ ಎಲ್ಲೋ ಒಂಚೂರು ಏನೋ ಸರಿ ಹೋಗಿಲ್ಲ ಅಂದ ತಕ್ಷಣ ನಾನು ಕರೆದ್ಬಿಟ್ಟು ಹೇಳ್ತೀನಿ, ಸರಿ ಇಲ್ಲ, ಇದನ್ನ ಸರಿ ಮಾಡಿಸ್ಕೋ, ಹಿಂಗೆ ಕಾಣಿಸುತ್ತೆ ಹಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ಅಂತ. ಸೊ ಎಲ್ಲರೂ ಚೆನ್ನಾಗಿ ಕಾಣಬೇಕು ಅಷ್ಟೇ ನನ್ನ ಒಂದಿದು. ಸೊ ಸೆಟ್ಟಲ್ಲಿ ಅದು ಮೇಕಪ್ ವೃತ್ತಿ ಅಂತ ನಾನು ತೊಗೊಂಡಿದ್ದೀನಿ. ಇಟ್ಸ್ ಅ ಪ್ಯಾಷನ್, ಇಟ್ಸ್ ಅ ಹಾಬಿ. ಸೊ ವೆನೆವರ್ ಐ ಗೆಟ್ ಟೈಮ್ ನಾನು ಹೋಗ್ತೀನಿ. ಈಗಲೂ ಕೂಡ ಹೋಗ್ತೀನಿ, ನಾನು ಬ್ರೈಡಲ್ಸ್ಗೆಲ್ಲ ಹೋಗ್ತೀನಿ. ಜನ ಬಟ್ ಅಂದ್ಕೊಂಡಿದ್ದಾರೆ ನಾನು ಏನೂ ಮಾಡ್ತಿಲ್ಲ, ಬಿಕಾಸ್ ದೇ ಥಿಂಕ್ ಐ ಆಮ್ ವೆರಿ ಬ್ಯುಸಿ. ಬಿಕಾಸ್ ದೇ ಸಿ ಮಿ ಎವ್ರಿ ಡೇ ಆಲ್ಮೋಸ್ಟ್. ಒಂದು ದಿವಸನೂ ಮಿಸ್ ಇಲ್ಲದೆ ನಾನು ಎವ್ರಿ ಎಪಿಸೋಡ್ ಆಗಿದೆ. ಸೊ ಅವ್ರು ದೇ ಥಿಂಕ್ ದಟ್ ಐ ಆಮ್ ಬ್ಯುಸಿಯೆಸ್ಟ್ ಪರ್ಸನ್ ಅಂತ. ಸೊ ತುಂಬ ಅಪ್ರೋಚ್ ಮಾಡೋದು ಕಡಿಮೆ ನನ್ನನ್ನು. ಹಿಂದೆ ನನ್ನ ಕ್ಲೈಂಟ್ಸ್ ಇದ್ದವರೇ ನನ್ನ ಇವಾಗಲೂ ಅಪ್ರೋಚ್ ಮಾಡ್ತಾರೆ. ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ಕೊಂಡು ಬಂದವರು ಇದ್ದಾರೆ, ನೀವು ಮಾಡ್ತೀರಾ ಅಂದ್ಬಿಟ್ಟು ಅಂತ. ಸೊ ಆ ರೀತಿ ನನ್ಗೆ ಯಾವಾಗಾದ್ರೂ ನಂಗೆ ಟೈಮ್ ಸಿಕ್ಕಿದಾಗ ನಾನು ಇದ್ದಾಗ ಮಾಡ್ತೀನಿ. ಹಾಗೆ ಪರ್ಸನಲ್ ಗ್ರೂಮಿಂಗ್ ಕ್ಲಾಸಸ್ ಐ ಕ್ಯಾನ್ ಡೂ. ಸೊ ಅದನ್ನು ನಾನು ಮಾಡ್ತೀನಿ ಹಾಗೆ.